to the point. ವೆಲ್ಕಮ್ ಬ್ಯಾಕ್. ಸುನೀಲ್ ಸರ್, ಇನ್ನೊಂದು ಲೀಗಲ್ ಪ್ರಶ್ನೆ ತಗೊಂಡು ಬಂದೆ ನಿಮ್ಮ ಬಳಿ. ನಾನು ಮೊದಲನೇದಾಗಿ ಶಿವಕುಮಾರ್ ಅವ್ರಿಗೆ ಈ ಪ್ರಶ್ನೆ ಕೇಳೋದಕ್ಕೆ ಬಯಸ್ತೇನೆ. ಶಿವಕುಮಾರ್ ಅವರೇ ಒಂದು ಬಂದ್ ಕರೆ ಕೊಟ್ಬಿಟ್ಟಿದ್ದಾರೆ. ರಾಜ್ಯ ವ್ಯಾಪಿ ಒಂದು ಸಂದೇಶವನ್ನು ಸಾರಬೇಕು ಅನ್ನೋದು ಕಾಂಗ್ರೆಸ್ಸಿನ ಉದ್ದೇಶ ಆಗಿದೆ. ಆದರೆ ಈ ಬಂದಿಂದ ಆಗುವಂಥ ನಷ್ಟಗಳ ಬಗ್ಗೆ ಒಂದು ಜವಾಬ್ದಾರಿಯುತ ವಿಪಕ್ಷ, ದೇಶದ ಅನುಭವಿ ರಾಜಕೀಯ ಪಕ್ಷಕ್ಕೆ ಗೊತ್ತಿಲ್ವಾ? ಅಂದರೆ ಈಸ್ ಪೊಲಿಟಿಕಲ್ ಬೆನಿಫಿಟ್ ಎವ್ರಿಥಿಂಗ್. ಸಮಾಜ, ಸಾಮಾಜಿಕ ಹೊಣೆ, ಆಮೇಲೆ ಸಮಾಜದ ಮೇಲಿನ ಪ್ರಭಾವ, ಪರಿಣಾಮ, ಜನರ ಜೀವನದ ಮೇಲೆ ಪರಿಣಾಮ, ಪ್ರಭಾವ, ಓವರ್ ಆಲ್ ರಾಜ್ಯದ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ, ಪ್ರಭಾವ. ಇದ್ರ ಬಗ್ಗೆ ಯೋಚನೆ ಬೇಡವಾ? ಎಲೆಕ್ಷನ್ ಬಂದ್ರೆ ಎವ್ರಿಥಿಂಗ್ ಇಸ್ ಓಕೆನಾ? ನಿಖಿಲ್, ಮಚ್ ಬಿಫೋರ್ ಆನ್ಸರಿಂಗ್ ದಿಸ್, ಏನಂತಂದ್ರೆ ಮೇಡಮ್ ಅವರು ಮತ್ತೆ ಬೇರೆ ಸ್ನೇಹಿತರು ಮಾತಾಡ್ತಾ ಇದ್ದು ಕೇಳಿದೆ. ನಾನು ಹೇಳೋದು ಇಷ್ಟನೇ, ಇವತ್ತು ಅಲ್ಲಿ ಸುಬ್ರಹ್ಮಣ್ಯೇಶ್ವರ ರಾವ್ ಅಂತ ಒಬ್ರು ಅಧಿಕಾರಿ ಇದ್ದಾರೆ. ಬಹಳ ಜನಕ್ಕೆ ಅಲ್ಲಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಈಸ್ ಫ್ರಮ್ CBI. ಅವ್ರಿಗೇನಾದ್ರು ಸರ್ಕಾರ ಏನಾದ್ರು ಅರ್ಧ ಗಂಟೆಯಲ್ಲಿ ಕರ್ಕೊಂಡ್ಬಂದ್ಬಿಡ್ತಾರೆ. ಐ ನೋ ಇಸ್ ಎಫಿಷಿಯನ್ಸಿ. ಯಾವ ತರದ ಪ್ರೆಷರ್ ಇರ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇನೆ. ಈಗ ಬಿಜೆಪಿ ಮಾಡ್ಬೇಕಾಗಿರೋದು ಒಂದೇನೆ, ಬಂಗಾರು ಲಕ್ಷ್ಮಣ್ ಕೇಸಲ್ಲಿ ಏನ್ ಎಕ್ಸಿಬಿಟ್ ಮಾಡಿದ್ರು ಪೊಲಿಟಿಕಲ್ ವಿಲ್, ಅವ್ರ 1 ಲಕ್ಷದ ಸ್ಟಿಂಗ್ ಆಪರೇಷನ್ ಅಲ್ಲಿ ಅವ್ರು ಸಿಕ್ಕಾಕೊಂಡಾಗ ಏನ್ ಎಕ್ಸಿಬಿಟ್ ಮಾಡಿದ್ರು, ಅದೇ ಪೊಲಿಟಿಕಲ್ ವಿಲ್ ನ ಇವತ್ತು ಬಿಜೆಪಿ ಎಕ್ಸಿಬಿಟ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಇಟ್ಸ್ ಎ ಕಂಪಲ್ಷನ್. ಹಂಗಾಗಿ ನಾವು ಲೋಕಾಯುಕ್ತ ಮೇಲೆ ಹೇಳೋದು, ಅಲ್ಲಿ ಹೇಳೋದು, ಇಲ್ಲಿ ಹೇಳೋದು. ಯಾಕಂದ್ರೆ ಇಡಿ ಅವ್ರು ಹೇಳ್ತಾ ಇದ್ರು 2 ಲಕ್ಷ ಸಿಕ್ಕಿದ ತಕ್ಷಣ ಬರ್ಬೇಕು ಅಂತ. 900 ಕೇಸಲ್ಲಿ 3 ಕೇಸು ಇವತ್ತು ಚಾರ್ಜ್ ಶೀಟ್ ಆಗಿರೋದು. ಇಟ್ ಹಸ್ ಟರ್ನ್ಡ್ ಅನ್ ಇನ್ಸ್ಟಿಟ್ಯೂಷನ್ ಆಫ್ ಎಕ್ಸ್ಟಾರ್ಷನ್. ಸಿ, ದಿ ಕ್ರೆಡಿಬಿಲಿಟಿ ಆಫ್ ಆಲ್ ದೀಸ್ ಥಿಂಗ್ಸ್ ಇಸ್ ಇನ್ವಾಲ್ವ್ಡ್. ಹಂಗಾಗಿ ಇವತ್ತು ಸರ್ಕಾರ ಇರ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು, ಇವರು ಜವಾಬ್ದಾರಿಯುತವಾಗಿ ಇದನ್ನ ರೆಸ್ಪಾಂಡ್ ಮಾಡ್ಬೇಕು. ಎರಡನೇದಾಗಿ ನಿಮ್ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಶಿವಕುಮಾರ್ ಅವರು ಇವತ್ತು ನಿನ್ನೆ ತುಮಕೂರಲ್ಲಿ ಅನೌನ್ಸ್ ಮಾಡಿದ್ದಾರೆ 2 ಅವರ್ ಬಂದ್ ಮಾಡ್ಬೇಕು ಅಂತ. ನೋಡಿ, ಇದು ಇಟ್ ಇಸ್ ಎ ಪೊಲಿಟಿಕಲ್ ಗಿಮಿಕ್. ನನಗೆ ಹೇಳ್ಬೇಕು ಅಂತಂದ್ರೆ ಒಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಮಾಡುವಂತ ಕೆಲಸ ಅಲ್ಲ ಇದು. ಕೇರಳದಲ್ಲಿ ಹರ್ತಾಲ್ ಮಾಡ್ದಂಗೆ ಇಲ್ಲಿ ಮಾಡಕ್ ಆಗೋದಿಲ್ಲ. PUC ಎಕ್ಸಾಮ್ ಇದೆ, CBSE ಎಕ್ಸಾಮ್ ನಡೀತಾ ಇದೆ, SLC ಎಕ್ಸಾಮ್ ನಡೀತಾ ಇದೆ. ಹಳ್ಳಿ ಮಕ್ಕಳಿಗೆ ಯಾರಿಗಾದ್ರೂ ಬಸ್ ತಪ್ಪಿದ್ರೆ ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಕೊಡ್ತಾರ ಇವರು? ಇಲ್ಲ, ಆಲ್ ಟಿಕೆಟ್ ನಮ್ದು ಸ್ಟ್ರೈಕ್ ನಡೀತಾ ಇದೆ, ಅದಕ್ಕೂ ನಾವ್ ಯಾರಿಗೂ ತೊಂದರೆ ಕೊಡಲ್ಲ, ಇಷ್ಟ ಇರೋರು ಬನ್ನಿ ನಾವು ಬಂದ್ ಮಾಡ್ತೀವಿ ಅಂದ್ರೆ ಹೆಂಗಿದ್ದೇನೆ ಹೇಳ್ತಾ ಇದಾರೆ. ಇವತ್ತು ವರ್ಷ ಫುಲ್ 2 ವರ್ಷ ಕೋವಿಡ್ ಬಂದ್ ಮಕ್ಕಳು ವಿದ್ಯಾಭ್ಯಾಸ ನ್ಯಾಯವಾಗಿಲ್ಲ. ಇವತ್ತು ಎಕ್ಸಾಮ್ ನಡೀತಾ ಇದೆ. ಇವ್ರಿಗೇನು ಒಂದು ಜವಾಬ್ದಾರಿ ಇಲ್ವಾ ಇವ್ರಿಗೆ? ಲೆಟ್ ದಮ್ ಸಿಟ್ ಇನ್ ಫ್ರಂಟ್ ಆಫ್ ದಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ, ಲೆಟ್ ಹಿಮ್ ಡೂ ಫಾಸ್ಟಿಂಗ್. ಒಂದ್ ಸ್ವಲ್ಪ ಕೊಲೆಸ್ಟ್ರಾಲ್ ಆದ್ರೂ ಕಡಿಮೆ ಆಗುತ್ತೆ ಅವ್ರಿಗೆ. ಅದನ್ನ ಬಿಟ್ಬಿಟ್ಟು ಈ ತರ ಬಂದ್ ಮಾಡಿ ಇದನ್ನ ಒಂದು ಪೊಲಿಟಿಕಲ್ ಆಗಿ ತಗೊಂಡಿರೋದು. ಡೆಮೋಕ್ರೆಟಿಕ್ ಆಗಿ ಒಂದು ಅಪೋಸಿಷನ್ ಪಾರ್ಟಿ ಪ್ರೊಟೆಸ್ಟ್ ಮಾಡಕ್ ನಮ್ದು ವಿರೋಧ ಇಲ್ಲ ನಮ್ಗೆ. ಅಪೋಸಿಷನ್ ಪಾರ್ಟಿ ಲೆಟ್ ದಮ್ ಡೂ. Right. But they should take all this into consideration. That's the point. Town hall ಮುಂದೆ, ವಿಧಾನಸೌಧದ ಮುಂದೆ, ಮೈಸೂರು ಬ್ಯಾಂಕ್ ಸರ್ಕಲ್, ಮೆಜೆಸ್ಟಿಕ್, ನಿಮ್ಗೆ ಎಲ್ಲ ಬೇಕು ಎಲ್ಲಾ ಕಡೆ ಪ್ರತಿಭಟನೆ ಮಾಡಿ. ಎಲ್ಲಿ ಬೇಕಾದ್ರೂ ಕುಂತ್ಕೊಳ್ಳಿ. ಟ್ರಾಫಿಕ್ ಒಂಚೂರು ಸಮಸ್ಯೆ ಆಗುತ್ತೆ, ಅದನ್ನು ಬೇಕಾದ್ರೆ ಸಹಕರಿಸ್ಬಿಡೋಣ. ನಾಳೆಗಾಗಿ ಒಂದು ಒಳ್ಳೆ ಭ್ರಷ್ಟಾಚಾರ ರಹಿತ ಸಮಾಜಕ್ಕಾಗಿ ಅದನ್ನು ಸಹಕರಿಸ್ಬಿಡೋಣ. ನೀವು ಬಂದೇ ಮಾಡ್ಬಿಡ್ತೀವಿ ಅಂದ್ರೆ ಅನಿಲ್ ಅವರೇ ಏನಾಗುತ್ತೆ? ಮೋರ್ ಡ್ಯಾಮೇಜ್. ಅಲ್ಲ, ಒಂದು ನಿಮಿಷ ಶಿವಕುಮಾರ್, should reconsider this. Absolutely. Shiv-Kumar, I completely agree with what you are saying. I do understand ನೀವು ಹೇಳ್ತಿರುವಂಥದ್ದು ಪ್ರತಿಯೊಂದು ವಿಚಾರವನ್ನ ನಾನು ಸಹ ಇದನ್ನ ನೀವೆಷ್ಟು ಇದರಾಗಿ ತಿಕ್ಕಿಸ್ತಾ ಇದ್ದೀರೋ, ಮೇ ಬಿ ಅಷ್ಟೊಬ್ಬ ಪಾರ್ಟಿಯವನ್ನ ಆಗಿಲ್ಲದೆ ಇದ್ರು ಸಹ ಅಷ್ಟೊಂದು ಇದರಿಂದ ನಾನು ಟಿಕ್ಸಕ್ಕಾಗೋದಿಲ್ಲ. ಬಟ್ ಎಸ್, ನಾವು ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇದನ್ನ ನಾವೇನು ಕಂಪಲ್ಷನ್ ಮಾಡ್ತಾ ಇಲ್ಲ ಜನರ ಎದುರುಗಡೆ. ಈ ಕಂಪಲ್ಷನ್ ಅನ್ನೋ ವಿಚಾರ ಸಹ ನಾವೆಲ್ಲೂ ಪ್ರಸ್ತಾಪ ಮಾಡಿಲ್ಲ. ಎಸ್, ಬಂದ್ ಮಾಡಬೇಕು. ಇವತ್ತು ಏನಾಗಿದೆ ಅಂತಂದರೆ, ಇಂಥ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ನಾವು ಬೇಕಾದಷ್ಟು ಪ್ರತಿಭಟನೆಗಳು ಮಾಡಿದ್ದೀವಿ. ಇದೊಂದು ರೀತಿ ವಿಶೇಷವಾಗಿ ಒಂದೇನಾದ್ರು ಮಾಡಬೇಕು ಅಂತೇಳಿ ಅವ್ರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ವಿನಃ ಇದನ್ನೇನೋ ನಾವು ಬಂದ್ ಮಾಡಿಬಿಡ್ತೀವಿ, ಯಾವುದೋ ಸ್ಕೂಲು ಕಾಲೇಜುಗಳನ್ನ ಬಂದ್ ಮಾಡಿಬಿಡ್ತೀವಿ ಅನ್ನೋ ವಿಚಾರವನ್ನು ನಾವೆಲ್ಲೂ ಮಾಡ್ತಾ ಇಲ್ಲ. ಜೊತೆಗೆ ತಾವು ಹೇಳಿದ್ದನ್ನು ನಾನು ಭಾಳ ಗಂಭೀರವಾಗಿ ಇದನ್ನು ತಗೊಳ್ತಾ ನಾನು ಅಧ್ಯಕ್ಷರ ಮುಂದೆ ಸಹ ಇದನ್ನ ಹೇಳ್ತೀನಿ. ಶಿವಕುಮಾರ್ ಅವರೇ, ಐ ಕಂಪ್ಲೀಟ್ಲಿ ಕನ್ಸಿಡರ್ ಇಟ್. ಸೇಮ್ ಟೈಮ್ ಇವರು ಏನು ಅರೆಸ್ಟ್ ಇಂದ ದೂರ ಉಳಿಯೋ ಅಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ರಾಜುಗೌಡ್ರೆ, ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಅದೇ ಒಂದು ರೀತಿಯಲ್ಲಿ ತಪ್ಪಿನ ಒಪ್ಪಿಗೆ ಅಂತ ನಾವು ಭಾವಿಸ್ಬೋದಾ ಸಾಮಾನ್ಯರು? ನಾವು ಮೇಡಮ್ ಆಗ್ಲೇ ಒಂದು ಮಾತು ಹೇಳಿದ್ರು, ಮಗನ ಹತ್ರ ದುಡ್ಡು ಸಿಕ್ಕಿದ್ದು ತಂದೆ ಹತ್ರ ಸಿಕ್ಲಿಲ್ಲ ಅಂತ. ಮನೇಲಿ 6 ಕೋಟಿ ಸಿಕ್ತಲ್ಲ, ಅದು ಯಾರ್ದದು? ಮಗನ ಮನೆ ಅಲ್ವಾ? ಅಲ್ಲ, ಗೊತ್ತಿಲ್ಲ, ಅದಕ್ಕೆ ಕೇಳ್ತೀನಿ. ನಮ್ಗೆ ಏನ್ ಸರ್ ಗೊತ್ತು, ಅವ್ರೆ 6 ಕೋಟಿ ಮನೇಲಿ ಸಿಕ್ಕಿದೆ. ಸೊ ಇದ್ರ ಜವಾಬ್ದಾರಿ ಯಾರು ಹೊರಬೇಕು ಅಂತ ಮೇಡಮ್ ಅವರೇ ಹೇಳಿ. ಅಪ್ಪ ಹೊರಬೇಕೋ, ಮಗ ಹೊರಬೇಕೋ? ಮಗ ಮನೆ ಯಾರ್ದು ಅಂತ. ಈಗ ಆಮೇಲೆ ನೋಡಿ, ಇಲ್ಲಿ ಸೂಕ್ಷ್ಮತೆಗಳನ್ನ ಗಮನಿಸ್ತಾ ಹೋದ್ರೆ, ಮಗ ಯಾವುದೋ ಒಂದು ಸಂಸ್ಥೆಯಲ್ಲಿ ಅಕೌಂಟೆಂಟ್, BWSS ಬೇಡ ಸಂಸ್ಥೆ ಹೆಸರೇ ಬೇಡ, ಒಂದು ಸಂಸ್ಥೆಯಲ್ಲಿ ಅಕೌಂಟೆಂಟು. ಆತನ ಆಫೀಸಲ್ಲಿ
ಇದಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋರು ಯಾರು ಮುಟ್ಟಾಳ್ರಲ್ಲ, ಕಂಪ್ಲೇಂಟ್ ಕೊಟ್ಟರು, ವಿಚಾರ ಹೇಳ್ಕೊಟ್ಟಿರ್ತಾರೆ. ಆಮೇಲೆ ಕಂಪ್ಲೇಂಟ್ ತೊಗೊಳ್ಳುವಾಗ ಅಷ್ಟೇ, ಒಂದು ಸ್ಟೇಷನ್ಗೆ ಹೋಗಲಿ ಎಲ್ಲೇ ಹೋಗಿ ಒಂದು ಕಂಪ್ಲೇಂಟ್ ತೊಗೊಳ್ಳುವಾಗ ವಿಚಾರ ಇಲ್ದಲೇ ಕಂಪ್ಲೇಂಟ್ ತೊಗೊಳ್ಳಲ್ಲ, ಏನು ನಡೀತು, ಏನಾಯಿತು, ಎತ್ತಾಯಿತು. ಆಮೇಲೆ ಲೋಕಾಯುಕ್ತದವರು ಈ ಕಂಪ್ಲೇಂಟಿಗೆ ಸಂಬಂಧಪಟ್ಟಂಗೆ ಮೊದಲೇ ವರ್ಕೌಟ್ ಮಾಡ್ತಾರೆ, ವರ್ಕೌಟ್ ಮಾಡಿ ಅವ್ರ ಹತ್ರ ಕಳಿಸಿರ್ತಾರೆ ವಿನಃ ಸುಮ್ಮನೆ ಕಳಿಸಿರಲ್ಲ. ಸೊ ಅದ್ರ ಹಿಂದಿನ ದಿನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ನಿಮ್ಮದೇ ಪಕ್ಷದವ್ರು ಹೇಳಿದ್ರಿ, ನೀವೇ ಆಗಲೇ ಹೇಳಿದ್ರಿ. ಒಂದಿನ ಮುಂಚೆ KSDL ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಇಲ್ಲ So ನಿಖಿಲ್, ಇಷ್ಟೆಲ್ಲ ಆದ್ಮೇಲೆ ನಿಖಿಲ್ ಸಾರಿ ಫಾರ್ ದಿ ಇಂಟರಪ್ಷನ್. ಹೇಳಿ ಸರ್. ನಿಖಿಲ್ ಸಾರಿ ಫಾರ್ ದಿ ಇಂಟರಪ್ಷನ್. ಅವ್ರ ಮಗ ಏನಿದಾನೆ ನೀವು ಕ್ರಾಸ್ ಚೆಕ್ ಮಾಡಿ, ACB ಅಲ್ಲಿ ವಾಸ್ ಫೈನಾನ್ಷಿಯಲ್ ಹೌದು ರೈಟ್ ಗೊತ್ತಿದೆ ಸರ್. ಮತ್ತೆ ಸರ್ ಲೋಕಾಯುಕ್ತ ಮರು ನಿರ್ಮಾಣದ ನಂತರ KSDL ಬಗ್ಗೆ ಪ್ರಶಾಂತ್ ಅವ್ರ ಬಗ್ಗೆನೆ ಸರಣಿ ಆರೋಪಗಳು ಬಂದಿದೆ ಅನ್ನೋದು ನನಗಿರುವಂತ ಮಾಹಿತಿ. KSDL ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಬಂದ್ಬಿಟ್ಟಿದೆ. ಫೈನಲಿ ದ ಲೋಕಾಯುಕ್ತ ಆಕ್ಟೆಡ್. ನಾವಿವತ್ತಿನ ಕೂತ್ಕೊಂಡು ಚಪ್ಪಾಳೆ ಏನ್ ತಡ್ತಾ ಇದೀವಿ, ನಮ್ಗೆ ಇದು ಕೂಡ ಗೊತ್ತಿರಬೇಕು. ಇದು ಮೊದಲನೇ ಕಂಪ್ಲೇಂಟ್ ಅಲ್ಲ. KSDL ಬಗ್ಗೆ ಆಗ್ಲಿ ಪ್ರಶಾಂತ್ ಅವರ ಉಲ್ಲೇಖ ಆಗ್ಲಿ ಇದು ಮೊದಲನೇ ಬಾರಿ ಅಲ್ಲ ಲೋಕಾಯುಕ್ತದಲ್ಲಿ. ವಿ ಆರ್ ವೆರಿ ಕ್ಲಿಯರ್. ಹೇಳಿ ರಾಜುಗೌಡ್ರೆ, ಮುಂದುವರಿಸಿ. ಆಮೇಲೆ ಆತ 2008 KS. ಈಗ ನನಗೆ ಈ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಹಗರಣ ನೋಡಿದ್ರೆ ಇಲ್ಲೂ ಎಲ್ಲನೂ ಒಂದು ಹಗರಣ ಆಗಿರ್ಬೋದು. ಯಾಕೆ ಚೆಕ್ ಮಾಡಬಾರ್ದು, ಕ್ರಾಸ್ ಚೆಕ್ ಮಾಡಬಾರ್ದು? ಕೆಲವು ಕೇಸ್ಗಳಲ್ಲಿ ಏನು ಇಲ್ದಿದ್ರು ಸುಮೋಟೋ ಕೇಸ್ಗಳನ್ನ ದಾಖಲೆ ಮಾಡಿಕೊಂಡು ಎನ್ಕ್ವೈರಿಗಳು ನಡೆಯುತ್ತೆ. ನಾವು ಕಲ್ಪನೆಗೆ ಹೋಗೋದು ಬೇಡ ರಾಜುಗೌಡ್ರೆ, ಇರೋದನ್ನ ಫಸ್ಟ್ ಇತ್ಯರ್ಥ ಮಾಡೋಣ. ನಾವು ಕಲ್ಪನೆ ಅಲ್ಲ, ಇಲ್ಲಿ ನಡೀತಾ ಇರೋಂಥ ವಾಸ್ತವಾಂಶಗಳನ್ನ ನಾವು ಮನನ ಮಾಡಬೇಕಾಗ್ತವೆ. ಆಗ್ಬಾರ್ದು. ನಾನು ಅನಿಲ್ ಅವ್ರಿಗೆ ಸುನಿಲ್ ಅವ್ರಿಗೆ ಇಬ್ಬರಿಗೂ ಒಂದು ಪ್ರಶ್ನೆ. ಸುನಿಲ್ ಅವರೇ, ಫ್ರಮ್ ಅ ಲೀಗಲ್ ಪಾಯಿಂಟ್ ಆಫ್ ವ್ಯೂ ಬಂದೆ ಮೇಡಮ್. ಲೀಗಲ್ ಪಾಯಿಂಟ್ ಆಫ್ ವ್ಯೂ, ಇವೇಡಿಂಗ್ ಅರೆಸ್ಟ್ ಅಂದ್ರೆ ಅರೆಸ್ಟ್ ನ ಕಸ್ಟೋಡಿಯಲ್ ಇಂಟರೋಗೇಷನ್ ಅನ್ನ ತಪ್ಪಿಸ್ಕೊಳ್ಳೋದು ಒಂದು ರೀತಿಯಲ್ಲಿ ಅಪರಾಧಕ್ಕೆ ಒಪ್ಪಿಗೆ ಕೊಟ್ಟಂತ ಆಗುತ್ತಾ ಇನ್ ಟರ್ಮ್ಸ್ ಆಫ್ ಲಾ? ನಾನು ಕೇಳ್ತಿರೋದು. ಎಸ್, ಕರೆಕ್ಟ್ ನಿಖಿಲ್ ನೋಡಿ, ಕಾನೂನಲ್ಲಿ ನಾವು ಯಾವಾಗಲೇ ಆಂಟಿಸಿಪೇಟರಿ ಬೇಲ್ ಅಥವಾ ಬೇಲ್ಗೆ ಹಾಕಿದಾಗ ದಿ ಕಂಡಕ್ಟ್ ಆಫ್ ದ ಪಾರ್ಟಿ ಬಹಳ ಮುಖ್ಯ ಆಗ್ತದೆ. ಕಂಡಕ್ಟ್ ಆಫ್ ದ ಪಾರ್ಟಿ ಏನು, ಒಂದ್ ಪಕ್ಷ ತನ್ನ ಮೇಲೆ ಏನು ಆಪಾದನೆ ಬಂದಿದೆಯಲ್ಲ, ಅದಕ್ಕೇನು ಮೆಟೀರಿಯಲ್ ಇಲ್ಲ ಅಂದ್ರೆ, ಆತನ ಪಾತ್ರ ಏನು ಇಲ್ಲ ಅಂದ್ರೆ, ಅವನೇ ಬಂದು ಕೋಆಪರೇಟ್ ಮಾಡ್ತಾನೆ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮುಂದೆ ಕೊಡ್ತಾನೆ, ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಕೊಡ್ತಾನೆ. ಸರ್, ಇದು ನನ್ನ ಬಿಸ್ನೆಸ್ ಇನ್ಕಮ್ ಇದೆ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ನನ್ನ ಮಗ ಮಾಡಿರೋದಕ್ಕೆ ನನ್ನ ಯಾಕೆ ತಾವು ಬಲಿಪಶು ಮಾಡ್ತಿದ್ದೀರಿ? ಯಾವಾಗ ಅಕ್ಯೂಸ್ಡ್ ಅನ್ನೋರು ಯಾರು ಇರ್ತಾರೋ ಅವ್ರು ಅಪ್ಸ್ಕೊಂಡ್ ಆಗ್ಬಿಡ್ತಾರೋ, ದೇ ವಿಲ್ ನಾಟ್ ಕಮ್ ಫಾರ್ ಇನ್ವೆಸ್ಟಿಗೇಷನ್. ಅವ್ರ ಕಂಡಕ್ಟ್ ಮೇಲೆ ಬಹಳಷ್ಟು ಅನುಮಾನ ಶುರು ಆಗ್ತದೆ. ಆಗ ಏನಾಗುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದ ಪೊಲೀಸ್ ವಿಲ್ ಬಿಲೀವ್ ಹೌದು ಅವ್ರಿಗೆ ರೋಲ್ ಇದೆ, ಹಾಗಾಗಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಓಕೆ, ಅನಿಲ್ ಅವರೇ ಆಸ್ ಅ ಪೊಲಿಟಿಕಲ್ ಆಪೋನೆಂಟ್ ನನಗೆ ಬಂದೆ ಮೇಡಮ್. ಆಫ್ಟರ್ ದಿಸ್ ರೈಟ್ ಟು ಯು, ಈ ಅರೆಸ್ಟ್ನೇ ಅವಾಯ್ಡ್ ಮಾಡ್ತಿರುವಂಥದ್ದು. ಎಸ್, ಈಗ ಅರೆಸ್ಟನ್ನು ಅವಾಯ್ಡ್ ಯಾಕೆ ಮಾಡ್ತಾ ಇದ್ದಾರೆ ನನಗೆ ತಾವು ಕೇಳಿ ಪ್ರಶ್ನೆಗೆ ಆಗಲೇ ನಾನು ಉತ್ತರ ಕೊಟ್ಟಿದ್ದೀನಿ. ಈಗ ನೀವು ಲೋಕಾಯುಕ್ತ ಕ್ರೆಡಿಟ್ ಕೊಡ್ತೀರಿ ಅಂತ ಅನ್ನೋದಾದರೆ ಅವ್ರು ಮಾಡಿರೋ ಕೆಲಸಕ್ಕೆ ಬೇಡ, ಸರ್ಕಾರಕ್ಕೆ ಬೇಡ, ಸೊ ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಂದರೆ, ಈಗ ಅವ್ರು ಮಾಡ್ತಿರುವಂಥ ಕೆಲಸಕ್ಕೆ ಅಂದರೆ ಅವ್ರು ಅರೆಸ್ಟ್ ಮಾಡದೇ ಇರುವಂಥ ಕೆಲಸಕ್ಕೆ ಐ ಹ್ಯಾವ್ ಟು ಬ್ಲೇಮ್ ದೆಮ್ ಅಲ್ವಾ? ಐ ಹ್ಯಾವ್ ಟು ಬ್ಲೇಮ್ ದೆಮ್. ಐ ಆಮ್ ನಾಟ್ ಬ್ಲೇಮಿಂಗ್ ದ ಗವರ್ನಮೆಂಟ್ ಆ್ಯಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಲೇ ನಾನು ಕ್ಲೈಮ್ ಮಾಡ್ತಾ ಇರೋದು. ಆ್ಯಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅವ್ರೇನಾರು ಇನಿಷಿಯೇಟ್ ಮಾಡಿಬಿಟ್ಟು ಈಗ ಅವ್ರೇನಾದ್ರು ಬಂಧನ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ it is something which is a complete failure of the intelligence. Intelligence once again comes under the state government. Right. Am I right, Mr. Sunil? Absolutely. So ನಾನು ಏನಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, we will do the proper identification where exactly the loophole has happened ಅಂತಂದ್ರೆ, ಸರ್ಕಾರದಲ್ಲಿ ನೋಡಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಮೊನ್ನೆ ಒಂದು 10 ಲಕ್ಷ ರೂಪಾಯಿ ವಿಧಾನಸೌಧದಲ್ಲಿ ಸಿಕ್ತು. ಅದ್ರ ಲೆಕ್ಕ ಬಂತು. ಅಲ್ಲ, ಈಗ ನಾನು ಹೇಳ್ತಿರೋದು ಈ ತರ ದಿನ ಬೆಳಗ್ಗೆ ಇದ್ರೆ ಒಂದೊಂದು ಆಗ್ತಾ ಇದೆ ನಿಖಿಲ್ ಅವರೇ. ಬಟ್ ಏನು ಅಂತಂದ್ರೆ, ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಪ್ರಕರಣಗಳು ಬೆಳಕಿಗೆ ಬರ್ತಾ ಇಲ್ಲ. ಇಲ್ಲಿ ಇನ್ನೊಂದು ಆಶ್ಚರ್ಯ ಆಗೋದೇನಂತಂದ್ರೆ, ಸರಿಸುಮಾರು 3 ಲಕ್ಷ ಕೋಟಿ ಸರ್ಕಾರ ಸಾಲ ಮಾಡಿದೆ. ಒಂದೇ ಒಂದು ಒಳ್ಳೆ ಕೆಲಸ ಜನರಿಗಾಗಿ ಮಾಡಿಲ್ಲ. ಕೋಟಿಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ. ನಿಮ್ ಪಾಯಿಂಟ್ ಅರ್ಥ ಆಯ್ತು. ಸಾಲ ಮಾಡ್ತಿದ್ದೀರಿ, ಈ ತರ ಜನರು ದುಡ್ಡು ಪೋಲ್ ಹಾಕ್ತಾರೆ. ಒಂದೇ ಒಂದು ಸ್ಕೀಮ್ ಮೇಡಮ್ ತೇಜಸ್ವಿನಿ ಅವರು ಬಹಳ ವರ್ಷದಿಂದ ಸರ್ಕಾರದಲ್ಲಿ ಇದ್ದಾರೆ. ಒಂದೇ ಒಂದು ಸ್ಕೀಮ್ ಹೇಳ್ಬೋದಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ. ಡಾಕ್ಟರ್ ತೇಜಸ್ವಿನಿ ಗೌಡ ಅವರೇ ನೋಡಿ, ಪ್ರಶ್ನೆ ಬರೋದಿಲ್ಲಿ ಅರೆಸ್ಟಿನ ವಿಳಂಬದ್ದು. ನಿಮಗೆ ಲೋಕಾಯುಕ್ತ ಮೀರಿ ನೀವು ಪಾರದರ್ಶಕವಾಗಿದ್ದೀರಾ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶನ? ಇನ್ನೂ ಒಂದು ಪ್ರಶ್ನೆ, ಮುಖ್ಯಮಂತ್ರಿಗಳು ಹೇಳ್ದೇ ಇರೋದನ್ನ ಯಡಿಯೂರಪ್ಪನವ್ರು ಹೇಳ್ತಾರೆ. ನಾಳೆ ಅಥವಾ ನಾಡಿದ್ದು ಇನ್ನು ಮುಂದಿನ 2 ದಿನದಲ್ಲಿ ವಿರೂಪಾಕ್ಷಪ್ಪ ಬಂಧನಕ್ಕೆ ಒಳಗಾಗ್ತಾರೆ, ಅವ್ರು ಅರೆಸ್ಟ್ ಆಗ್ತಾರೆ ಅನ್ನೋ
ಭರವಸೆ ಆಶ್ವಾಸನೆಯನ್ನ ಯಡಿಯೂರಪ್ಪನವ್ರು ಕೊಡ್ತಾರೆ, ಆದ್ರೆ ಸರ್ಕಾರದಲ್ಲಿ ಇರೋರು ಯಾರು ಕೊಡಲ್ಲ. ಇದನ್ನ ನಮ್ಮಂತವ್ರು ಹೆಂಗಪ್ಪ ನೋಡ್ಬೇಕು? ಅಂದ್ರೆ ಸರ್ಕಾರದಲ್ಲಿ ಇರೋರಿಗೆ ಗೊತ್ತಿಲ್ಲದೆ ಇರೋವಂಥದ್ದು ಯಡಿಯೂರಪ್ಪನವ್ರಿಗೆ ಗೊತ್ತಿದೆ ಅಂತನಾ? ಯಡಿಯೂರಪ್ಪನವ್ರನ್ನ ಎರಡು ತರ ನೋಡ್ಬೇಕಾಗತ್ತೆ. ಯಡಿಯೂರಪ್ಪನವರಷ್ಟು ಅವಾಗಲೇ ಅನಿಲ್ ಹೇಳಿದ್ರು, ಬಹುಶಃ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿಸಿದಕ್ಕೆ ಕೊಟ್ಟಿದಂತ ಒಂದು ಸನ್ನಿವೇಶ ಇದೆಯಲ್ಲ, ಆ ತರ ನೋಡಿದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ರಾಜಕಾರಣಿಗಳು ಜೈಲಿಗೆ ಹೋಗ್ಬೇಕಾಗಿತ್ತು. ಯಡಿಯೂರಪ್ಪ ಹ್ಯಾಸ್ ಬೀನ್ ಸಿಂಗಲ್ ಔಟ್. ಯಡಿಯೂರಪ್ಪನವ್ರನ್ನ ರಾಜಕೀಯ ದ್ವೇಷ ಮಾಡಿ ಬಿಜೆಪಿಯನ್ನ ಮುಗಿಸ್ಬೇಕು, ನಮ್ಮ ಪರಮೋಚ್ಚ ನಾಯಕರನ್ನ ಜೈಲಿಗೆ ಕಳಿಸ್ಬೇಕು ಅಂತ, ಅದು ಒಂದು ರಾಜಕೀಯ ಜಿದ್ದಿನ ದ್ವೇಷದ ಆಗೋಯ್ತು. ಇವತ್ತಿಗೆ ಬನ್ನಿ, ಸರ್ಕಾರ ಇದ್ದಿದ್ದೆ ಚೆಕ್ ತಗೊಂಡವರು ಲಂಚ ಆಗಿದ್ರೆ ಚೆಕ್ಕಲ್ಲಿ ತಗೊಂತಿರ್ಲಿಲ್ಲ. ನಾನು ಆ ಪಾಯಿಂಟ್ ಮೇಲೆ ಅಲ್ಲ, ಒಂದ್ ನಿಮಿಷ, ಅದು ಚರ್ಚೆ ವಿಷಯನೇ ಅಲ್ಲ ಮೇಡಮ್. ಇಲ್ಲಿಗೆ ಬನ್ನಿ. ಯಡಿಯೂರಪ್ಪನವ್ರು ಏನ್ ಹೇಳ್ತಿದ್ದಾರೆ, ಸರ್ಕಾರದಲ್ಲಿ ಇರೋರು ಹೇಳ್ತಿಲ್ಲ. ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ 2 ದಿನದಲ್ಲಿ ಅರೆಸ್ಟ್, ಸರ್ಕಾರದಲ್ಲಿ ಇರೋರು ಹೇಳ್ತಿಲ್ಲ. ಈಸ್ ಅ ಪಾರ್ಟ್ ಆಫ್ ದ ರೂಲಿಂಗ್ ಪಾರ್ಟಿ, ನಾಟ್ ಅ ಪಾರ್ಟ್ ಆಫ್ ದ ಗವರ್ನಮೆಂಟ್. ಈಸ್ ರೂಲಿಂಗ್ ಪಾರ್ಟಿ ಅನ್ನೋದಕ್ಕಿಂತ ಯಡಿಯೂರಪ್ಪನವ್ರು ಇವತ್ತು ಯಾವುದೇನ್ ಮಂತ್ರಿ ಆಗಿಲ್ಲ ಅಥವಾ ಏನಾಗಿಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕತ್ವದ ಭಾಗವಾಗಿದ್ದಾರೆ. 50 ವರ್ಷ ಈ ರಾಜ್ಯದಲ್ಲಿ ರಾಜಕಾರಣ ಮಾಡಿದ್ದಾರೆ, ದೇಶದಲ್ಲಿ ರಾಜಕಾರಣ ಮಾಡಿದ್ದಾರೆ. ಅವರು ಪಕ್ಷದ ನಾಯಕತ್ವ ಏನ್ ಚಿಂತನೆ ಮಾಡತ್ತೆ, ಅವರು ಆಗಬೇಕು ಅನ್ನುವ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸೋದು ಬೇಡ. ಲೋಕಾಯುಕ್ತಕ್ಕೆ ಅವರಿಗೆ ಧೀಮಂತರಿದ್ದಾರೆ, ಚಾಕಚಕ್ಯತೆ ಇದೆ, ದಕ್ಷರಿದ್ದಾರೆ. ಅವರ ಕ್ರಮವನ್ನು ಅವ್ರ ಪ್ರಯತ್ನ ಮಾಡ್ತಿರ್ತಾರೆ, ಆಗುತ್ತೆ, ರಿಸಲ್ಟ್ ಬರುತ್ತೆ. ಕೆಲವೊಮ್ಮೆ ಎಷ್ಟು ಡೀಪ್ ಅಂತ ನೋಡಿದ್ರೆ ಬರುತ್ತೆ, ಅದೇನು ಅಂತ ವಿಶೇಷವಾದ ಅರ್ಥಗಳೇನು ಬೇಕಾಗಿಲ್ಲ. ನಾವಂತೂ ಡಾಕ್ಟರ್ ತೇಜಸ್ವಿನಿ ಅವರು ಒಪ್ತೀರಿ, ಇದು ಎಷ್ಟು ಡ್ರ್ಯಾಗ್ ಆಗುತ್ತೆ, ಎಷ್ಟು ವಿಳಂಬ ಆಗುತ್ತೆ, ಅಷ್ಟೇ ದೊಡ್ಡ ಗಾಯ ಸರ್ಕಾರಕ್ಕೆ. ಅಲ್ಲ, ಈಗ ನೋಡಿ, ನಮ್ಮ ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಹೇಳಿದ್ರು ಬಂದ್ಗೆ ಸಂಬಂಧಪಟ್ಟ ಹಾಗೆ. ಖಂಡಿತ ಇಲೆಕ್ಷನ್ ಇದೆ, ಇಲೆಕ್ಷನ್ ಅಲ್ಲಿ ಪಬ್ಲಿಕ್ ಡೊಮೇನ್ ಅಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನೀವು ಇದನ್ನೊಂದು ಇಶ್ಯೂ ಮಾಡ್ರಿ, ನೀವು ಚರ್ಚೆ ಮಾಡೋಣ, ಜನ ತೀರ್ಮಾನ ಮಾಡ್ತಾರೆ. ಬರೀ ಗಾಳಿಯಲ್ಲಿ ಗುಂಡಾಕಿದೀರಾ, ಯಾವುದ್ರಲ್ಲೂ ಏನು ಇಲ್ಲ. ನಮ್ಮ ಸರ್ಕಾರದಲ್ಲೇ ನಾವೇ, ನಮ್ಮ ಸರ್ಕಾರ ಓಪನ್ ಆಗಿ ಬಿಟ್ಟಿರೋದ್ರಿಂದ ಯಾವುದೇ ಇದನ್ನು ಮುಕ್ತವಾಗಿ ತನಿಖೆಗೆ ಒಪ್ಪಿದ್ದೀವಿ. ಮತ್ತೆ PSI ಒಳಗೆ ಬೋವಿ ಸ್ಕ್ಯಾಮ್ ಒಳಗಡೆ ಗಾಳಿಯಲ್ಲಿ ಗುಂಡಾಗಿದ್ರೆ ಸಸ್ಪೆಂಡ್ ಮಾಡಿದ್ರಿ? ನಿಮ್ಮ ಆರೋಪಗಳನ್ನ ತನಿಖೆ ಮಾಡ್ತಾ ಇದ್ದಾರೆ. ಅವಾಗಲೇ ಈಡಿಗೊಂದು ವ್ಯಾಖ್ಯಾನ, ಇದಕ್ಕೊಂದು ವ್ಯಾಖ್ಯಾನನಾ? ಈಗ ನಮ್ಮ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಔಟ್ಕಮ್ ಬರೋ ತನಕ ಕಾಯ್ಬೇಕು, ಇಲ್ದೇ ಇದ್ರೆ ನಾವೆಲ್ಲರೂ ಈಗ ಉಚ್ಚಾಟನೆ ಮಾಡ್ಬಿಡ್ತೀರಾ? ಒಂದ್ ನಿಮಿಷ, ಅಲ್ಲ, ಉಚ್ಚಾಟನೆ ಮಾಡ್ಬಿಡ್ತೀರಾ? ಮಾಡಾಳ್ ವಿರೂಪಾಕ್ಷಪ್ಪನವರ ಮನೆಯಲ್ಲಿ ಅಮೌಂಟ್ ಸಿಕ್ಕಿದ್ರ ಬಗ್ಗೆ ಅದೇನು ಪ್ರಸ್ತಾಪ ಮಾಡಿದ್ರು. ಮನೆಯಲ್ಲಿ ಸಿಕ್ಕಿರೋ ಅಮೌಂಟ್, ಅದಕ್ಕೆ ಇವಾಗ DK ಶಿವಕುಮಾರ್ ಅವರಿಗೆ ಹೇಗೆ ಒಂದು ಅವಕಾಶ ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ, ಅವರ ವಿವರಣೆಗಳನ್ನ ತನಿಖೆಯ ಸಂದರ್ಭದಲ್ಲಿ ಅದಕ್ಕೂ ಬರುತ್ತೆ. ಈಗಲೂ ನಾನು ಆರ್ಗ್ಯುಮೆಂಟ್ ಮಾಡೋದು, ಈಗಲೂ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದು, ಮಗ ಏನ್ ಮಿಸ್ಯೂಸ್ ಮಾಡಿದ್ದಾನೆ, ಕೊಟ್ಟವ್ರು ಯಾರು, ತಗೊಂಡವ್ರು ಯಾರು, ಫಿಕ್ಸ್ ಏನು, ಇದು ಎಲೆಕ್ಷನ್ ಟೈಮ್ ಮತ್ತೆ ಆಗ್ಲಿ, ನಾವಂತ ಹಸ್ತಕ್ಷೇಪ ಮಾಡಲ್ಲ. ಶಿವಕುಮಾರ್ ಅವರ ಕೇಸು ಇವತ್ತು ಕೋರ್ಟ್ ಅಲ್ಲಿ ಇದೆ. ಇವತ್ತು ಕೆಲಸ ಮಾಡ್ತಾ ಇದೀವಿ. ಶಿವಕುಮಾರ್ ಅವರ ಕೇಸು ಇವತ್ತು ಕೋರ್ಟ್ ಅಲ್ಲಿ ಇದೆ ಮೇಡಮ್, ಆಯ್ತಾ? ಈ ಕೋರ್ಟ್ ಬರೋದಕ್ಕೂ ಮುಂಚೆನೆ ಅವರು ತಿಹಾರ್ ನಲ್ಲಿ ಜೈಲ್ವಾಸ ಅನುಭವಿಸ್ಬಿಟ್ರು. ನಾಳೆ ದಿವಸ ಕೋರ್ಟ್ ಅಲ್ಲಿ ಅವ್ರಿಗೆ ಅಕ್ವಿಟಲ್ ಆದ್ರೆ ಆ ತಿಹಾರ್ ಕಹಿಯಾದ ಅನುಭವವನ್ನ ಯಾರು ಅಳಿಸ್ತಾರ ಅವ್ರ ಮನಸ್ಸಿಂದ? DK ಶಿವಕುಮಾರ್ ಅಲ್ಲ ಅಲ್ಲ, ಯಡಿಯೂರಪ್ಪನವ್ರಿಗೂ ಅದೇ ನ್ಯಾಯ, DK ಶಿವಕುಮಾರ್ ಅವ್ರಿಗೂ ಅದೇ ನ್ಯಾಯ, ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೂ ಅದೇ ನ್ಯಾಯ ಇರಬೇಕು. ಮಾಡಿದ್ರಲ್ವಾ, ನೋವು ಕೊಟ್ರಲ್ವಾ, ನಮ್ಮ ಪಕ್ಷಕ್ಕೆ ಬೇಕಾದಷ್ಟು ಮುಜುಗರ ಮಾಡಿದ್ರಲ್ವಾ, ಇವತ್ತು ಯಡಿಯೂರಪ್ಪನವ್ರ ವಿರುದ್ಧ ಏನಾಯ್ತು? ನಾವು DK ಶಿವಕುಮಾರ್ ಆಯ್ತು ಮೇಡಮ್, ಹೋಗ್ಲಿ ಕೇಳಿದೆ, ಅವ್ರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ಅದನ್ನ ಸಮರ್ಥಿಸಲ್ಲ. ನಾವು ಆತರ ವಿಘ್ನ ಸಂತೋಷಿಗಳೆಲ್ಲ ವಿಕೃತಿಗಳು ಅಲ್ಲ. ನಾವು ಮಾತ್ರ ಕಾನೂನು ಅದ್ರ ಕ್ರಮ ಜರುಗಿಸ್ಲಿ, ಒಂದು ತೀರ್ಮಾನಕ್ಕೆ ಬರಬೇಡಿ. ಪೊಲಿಟಿಕಲ್ ಫೈಟ್ ಬೇರೆ ಮಾಡಿ, ಇದನ್ನು ಬೇರೆ ಮಾಡಿ, ಎರಡು ಮಿಕ್ಸ್ ಮಾಡಬೇಡಿ. ಕಾಂಗ್ರೆಸ್ ಕೋಟ್ಯಾಂತರ ರೂಪಾಯಿ ನಷ್ಟ ಆಯ್ತು, ನಾವ್ ಹೇಳಾಯ್ತು, ಅದು ಬೇಡ. ಡನ್ ಮೇಡಮ್, ಉಚ್ಚಾಟನೆ ಮಾಡ್ಬಿಡ್ತೀರಾ? ಅಲ್ಲ, ಅವರು ಜನರಿಗೆ ಒಂದು ಸಂದೇಶ ಕೊಡ್ಬೇಕು, ಜನರಿಗೆ ಒಂದು ಸಂದೇಶ ಕೊಡಕ್ ಹೋಗಿ ಸಮುದಾಯಕ್ಕೆ, ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಟ್ಟು? ನಿಖಿಲ್ ಯಾರಾದ್ರೂ ಆಗಿರ್ಲಿ, ಅವರು ಕಾನೂನಿನ ಪ್ರಕ್ರಿಯೆಗೆ ಒಳಪಡಬೇಕು, ಏಜೆನ್ಸಿಗಳ ಮುಂದೆ ಬರಬೇಕು. ಅವರು ನಿರಪರಾಧಿ ಆದ್ರೆ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಬೇಕು. ನಮ್ಮ ಪಾರ್ಟಿ ಯಾವ ದೊಡ್ಡ ವ್ಯಕ್ತಿ ಆದ್ರೂ ಬಿಡೋದಿಲ್ಲ, ಅದನ್ನ ಹೇಳಾಗಿದೆ. ಅವ್ರು ಮಾಡಿಲ್ಲ ಅಂದ್ರೆ ಮಾಡ್ತಾರೆ, ನಮ್ಮ ಹಿರಿಯರು ಸೂಕ್ತ ಕ್ರಮ ಕೈಗೊಳ್ತಾರೆ. ಸುನಿಲ್ ಕುಮಾರ್ ಅವರೇ, ಈ ಕಾನೂನಾತ್ಮಕವಾಗಿ ಈ ಘಟನಾ ಕ್ರಮ ಅಂದ್ರೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ಈ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಆಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಫೈಲ್ ಮಾಡಿಬಿಡ್ತಾರೆ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರನ್ನ ಪ್ರತಿನಿಧಿಸ್ತಿರುವಂತ ವಕೀಲರು. ಆದ್ರೆ ಈಗ ಕರ್ನಾಟಕ ಹೈಕೋರ್ಟ್ಗೆ ಹೋಗ್ತಾರೆ.
ಲೋಕಾಯುಕ್ತದಲ್ಲಿ ಇರುವಂತ FIR ನೇ ರದ್ದು ಮಾಡಿ ಅಂತ ಕೇಳ್ಕೊಂಡು. ಅಲ್ಲ ಸರ್, ಫಸ್ಟ್ ನೀವು FIR ನ ನೋಡಿ ನಂಬಿದ್ರಿ, ಅದಕ್ಕಾಗಿ ಆಂಟಿಸಿಪೇಟರಿ ಬೇಲಿಗೆ ಹೋದ್ರಿ. ಈಗ ಬಂದು FIR ನೇ ತೆಗೆದಾಕ್ಬಿಡು ಅಂತಿದ್ದೀರಿ. ಫಸ್ಟ್ FIR ನೇ ತೆಗೆದಾಕೊಂಡಿದ್ರೆ ಪ್ರಶ್ನೆ ಬೇರೆ. ನೀವು ಫಸ್ಟ್ ಆಂಟಿಸಿಪೇಟರಿ ಬೇಲ್ ಹೋದ್ರಿ, ಈಗ ಬಂದು FIR ರದ್ದು ಅಂತಿದ್ದೀರಿ. ಪ್ಲೀಸ್ ತಿಳಿಸಿ ಸರ್. ನಿಖಿಲ್, ಫಸ್ಟ್ ಏನಾಯ್ತು ನೋಡಿ, ಒಂದೇನಂದ್ರೆ ಯಾವಾಗ ಇವ್ರು ರೈಡ್ ಮಾಡ್ತಾರೆ, ಅವ್ರ ಮಗನ ಹತ್ರ 40 ಲಕ್ಷ ಸಿಗುತ್ತೆ. ದಿ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ವೆರಿ ಇಂಪಾರ್ಟೆಂಟ್. ಏನಂದ್ರೆ ನಿಖಿಲ್, ಬಿಫೋರ್ 24 hours FIR ರಿಜಿಸ್ಟರ್ ಆಗುತ್ತೆ ಪ್ರಯರ್ ಟು ದಿ ಕಂಡಕ್ಟ್ ಆಫ್ ರೈಡ್. 24 ಗಂಟೆ ಮುಂಚೆ ಆಲ್ರೆಡಿ FIR ರಿಜಿಸ್ಟರ್ ಆಗಿದೆ. ಈ ಕಂಪ್ಲೇನೆಂಟ್ ಹತ್ರ ಕುಳಿಸ್ಕೊಂಡು ಲೋಕಾಯುಕ್ತ ಆಫೀಸರ್ಸ್ ಎಲ್ಲ ಮಾತಾಡಿದ್ದಾರೆ, ಲೋಕಾಯುಕ್ತರ ಗಮನಕ್ಕೆ ಬಂದಿದೆ. ಟು ಬಿ ಫ್ರಾಂಕ್, ಮೇ ಬಿ ಸರ್ಕಾರ ಗಮನಕ್ಕೂ ಬಂದಿರಬಹುದು. The government has taken a bold step that yes, go ahead. 24 ಗಂಟೆ ಮುಂಚೆ ಗೊತ್ತಾಗಿದೆ ಇವ್ರ ಹೆಸರು ಆರೋಪಿ ಸ್ಥಾನದಲ್ಲಿದೆ, ರೈಡ್ ಮಾಡಿ ಅಂತ ಗೋ ಹೆಡ್ ಸಿಕ್ಕಿದೆ. ದೇ ಹ್ಯಾವ್ ರೈಡೆಡ್ ದಿ ಪ್ರೆಮಿಸಸ್ ಅಂಡ್ ಎಸ್, ಎಲ್ಲ ರಿಕವರಿ ಆಗಿದೆ. ರೈಟ್. ಆಫ್ಟರ್ ದಟ್ ಅವ್ರಿಗೆ ಗೊತ್ತಾಗಿದೆ ಸಮಸ್ಯೆ ಆಗಿದೆ, ನನ್ನ ಹೆಸರು ಬಂದಿದೆ, ದೆನ್ ಹಿ ಹ್ಯಾಸ್ ಗಾನ್ ಅಬ್ಸ್ಕಾಂಡಿಂಗ್. ಎಲ್ಲ ಪ್ರಕರಣಗಳಲ್ಲೂ, ಮ್ಯಾಕ್ಸಿಮಮ್ ಎಲ್ಲಾ ಪ್ರಕರಣಗಳಲ್ಲೂ ಅರೆಸ್ಟ್ ಆದಂತ ನಮ್ಮ ಮನಿ ಸಿಸೋದಿಯಾ ಅವ್ರ ಪ್ರಕರಣದಲ್ಲಾಗ್ಬೋದು ನೋಡಿ, AAP ಲೀಡರ್ಸ್ ಆಗಿರ್ಬೋದು, ಬೇರೆ ಲೀಡರ್ಸ್ ಅರೆಸ್ಟ್ ಆದಂತ ಪ್ರಕರಣ ಎಲ್ಲರೂ ಕೂಡ ಕಾನೂನಿನ ಸಮರ್ಪಕವಾಗಿ ಕಾನೂನಿನ ಮುಂದೆ ಬಂದು ಶರಣಾಗತರಾಗಿದ್ದಾರೆ. ದೇ ಹ್ಯಾವ್ ನೆವರ್ ಇವೇಡೆಡ್ ಎನಿ ಅರೆಸ್ಟ್. ವೆನ್ ದೇರ್ ಇಸ್ ಅನ್ ಅಲಿಗೇಷನ್ ಆನ್ ದೆಮ್, ದೇ ವೇರ್ ಫೌಂಡ್ ಇನ್ ದೇರ್ ಓನ್ ಪ್ರೆಮಿಸಸ್. ಅವ್ರ ಮನೆಯಲ್ಲಿ, ಅವ್ರ ಕಚೇರಿಗಳಲ್ಲಿ ಸಿಕ್ಕಿದ್ದಾರೆ. ಯಾರು ಹೂ ಕ್ಲೇಮ್ ಟು ಬಿ ವೆರಿ ಹಾನೆಸ್ಟ್, ಬಟ್ ಯಾರು ಕೂಡ ಅಪ್ಸ್ಕೊಂಡ್ ಆಗಿಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ಆಂಟಿಸಿಪೇಟರಿ ಬೇಲ್ ಯಾಕೆ ಹಾಕ್ತಾರೆ? ನನ್ನ ಮೇಲೆ ಅಲಿಗೇಷನ್ ಬಂದಿದೆ, ಐ ವಿಲ್ ಕೋಆಪರೇಟ್ ಟು ದ ಇನ್ವೆಸ್ಟಿಗೇಷನ್. ದಟ್ ಇಸ್ ದ ಲೈನ್ ವಿ ಯೂಸ್ ಇನ್ ಆಂಟಿಸಿಪೇಟರಿ ಬೇಲ್. ನಾನು ತನಿಖೆಗೆ ಸಹಕಾರ ಕೊಡ್ತೀನಿ, ನನ್ನ ಮೇಲೆ ಆರೋಪ ಇದೆ, ದಯವಿಟ್ಟು ನಾನು ಅಪರಾಧಿ ಅಲ್ಲ, ಓನ್ಲಿ ಆರೋಪಿ ಅಷ್ಟೇ. ಸೊ ಲಾ ಸೇಸ್ ಎವ್ರಿ ಮ್ಯಾನ್ ಇಸ್ ಇನ್ನೋಸೆಂಟ್ ಅಂಟಿಲ್ ಪ್ರೂವ್ಡ್ ಗಿಲ್ಟಿ. ಹೌದು, ಆರೋಪ ಇದೆ, ನಾನು ಎಲ್ಲ ಅಕೌಂಟ್ಸ್ ಅನ್ನು ಕೊಡ್ತೀನಿ, ದಯವಿಟ್ಟು ನನ್ನ ಅರೆಸ್ಟ್ ಮಾಡಕ್ ಹೋಗ್ಬೇಡಿ, ನನ್ನ ಘನತೆಗೆ ಹಾನಿಕಾರ ಆಗ್ತದೆ. ಹಂಗಾಗಿ ಅವ್ರು ಆಂಟಿಸಿಪೇಟರಿ ಬೇಲ್ ಅನ್ನು ಹಾಕ್ತಾರೆ. ಸಬ್ಸಿಕ್ವೆಂಟ್ಲಿ ಮೋಸ್ಟ್ಲಿ ಲೀಗಲ್ ಒಪಿನಿಯನ್ ಕೊಟ್ಟಿರ್ಬೋದು. ಯಾಕೆ ಆಂಟಿಸಿಪೇಟರಿ ಬೇಲ್ ಹಾಕಿ ನೀವೇ ಹಾಕಿ ತಮ್ಮ ತಪ್ಪನ್ನು ನೀವೇ ಒಪ್ಕೊಂಡಂಗೆ ಆಗ್ತದೆ. ಲೆಟ್ ಅಸ್ ಕ್ವಾಶ್ ದಿ ಹೋಲ್ ಪ್ರೊಸೀಡಿಂಗ್ಸ್. ನಂದು ಪಾತ್ರನೇ ಇಲ್ಲ, ಸುಮ್ಮನೆ ರಾಜಕೀಯ ಷಡ್ಯಂತ್ರದಿಂದ ನನ್ನ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿ ಲೆಟ್ ಅಸ್ ಗೋ ಬಿಫೋರ್ ಹೈಕೋರ್ಟ್ ಅಂತ ಹೋಗ್ತಾರೆ. ದಿಸ್ ಈಸ್ ಎಂಟೈರ್ಲಿ ಬಿಫೋರ್ ಇವನ್ ಅಪಿಯರಿಂಗ್ ಫಾರ್ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಒಂದ್ ದಿವಸ ಕೂಡ ಇಲ್ಲ. ಅಲ್ಲಿಗೆ ಸರ್, ಈ ತನಿಖೆ, ಈ ಪ್ರಕರಣ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ A1 ಆಗಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬಂಧನ ಎಷ್ಟು ಅವಶ್ಯಕ, ಎಷ್ಟು ಅನಿವಾರ್ಯ ಅಂತ ಕೇಳ್ತಿದೆ. ನಿಖಿಲ್, ಒಂದು ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಅವ್ರು ಅರೆಸ್ಟ್ ಆಗ್ಲೇಬೇಕು ಅಂತ ಏನಿಲ್ಲ. ಅವರಷ್ಟುವರೆ ಬಂದು ತನಿಖೆ ಕೂತ್ಕೊಂಡು ಸಹಕಾರ ಕೊಟ್ಟು ನೋಡಿ, ಈ ಡೀಟೇಲ್ಸ್ ಹೀಗಿದೆ, ನನ್ನ ಬಿಸ್ನೆಸ್ಸಿನ ವೈಯಕ್ತಿಕವಾದಂತ ಬಿಸ್ನೆಸ್ ಇಂಟ್ರೆಸ್ಟ್ ಇಂದ ಬಂದಂತ ಅಮೌಂಟ್ ಅದು, ನನ್ನ ಮಗ ತಪ್ಪು ಮಾಡಿದ್ರೆ, ಅವನು ಸಿಕ್ಕಾಕೊಂಡಿದ್ರೆ ಲೆಟ್ ಹಿಮ್ ಫೇಸ್ ದಿ ಲಾ, ಬಟ್ ನನ್ನದು ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿ ಇಫ್ ಹಿ ಕಮ್ಸ್ ಬಿಫೋರ್ ದ ಲೋಕಾಯುಕ್ತ ಪೊಲೀಸ್ ಹಿಮ್ಸೆಲ್ಫ್ ಅಂಡ್ ದೆನ್ ಹಿ ಕೋಆಪರೇಟ್ಸ್ ಫಾರ್ ದ ಇನ್ವೆಸ್ಟಿಗೇಷನ್, ಪೊಲೀಸ್ ಅವ್ರಿಗೆ ಪ್ರೈಮಾ ಫೇಸಿ ಮೆಟೀರಿಯಲ್ ಸಿಕ್ಕಿಲ್ಲ ಅಂದ್ರೆ ಅರೆಸ್ಟ್ ಮಾಡೋದೇ ಇಲ್ಲ. ಇವ್ರು ಇದೇ ತರ ಇವೇಡ್ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಸರ್ಕಾರದವರು ತುಂಬಾ ಬೋಲ್ಡ್ ಸ್ಟೆಪ್ ತಗೊಂಡು ಗಿವನ್ ಗೋ ಹೆಡ್ ಫಾರ್ ದ ರೈಡ್. ಇವತ್ತು ದಿವಸ ನೀವು ಅವ್ರನ್ನ ಅರೆಸ್ಟ್ ಮಾಡ್ತೀರಾ, ನೀವು ಎಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಡ್ತಾ ಇದ್ರೆ, ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾಕೆ ನೀವು ಸರ್ಕಾರ ಕೆಟ್ಟ ಹೆಸರು ತರಬೇಕು? ಲೆಟ್ ದೆಮ್ ಶೋ ದಟ್ ಕರಪ್ಷನ್ ಇಸ್ ಎ ಕ್ಯಾನ್ಸರ್. ನಮ್ಮ ಹೌಸ್ ನಾವು ಫಸ್ಟ್ ಕರೆಕ್ಟ್ ಮಾಡ್ಕೊಂತ ಹೋಗೋಣ. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ದ ಬಿಜೆಪಿ ಟು ಶೋ, ಆಸ್ ನ್ಯಾಷನಲ್ ಲೀಡರ್ಸ್ ಹ್ಯಾವ್ ಸೆಡ್, ಕರೆಕ್ಟ್, ವಿ ವಿಲ್ ಸೆಟ್ ಅವರ್ ಹೌಸ್ ಇನ್ ಆರ್ಡರ್ ಫಸ್ಟ್, ದೆನ್ ವಿ ವಿಲ್ ಪುಟ್ ಎ ಬ್ಲೇಮ್ ಆನ್ ದಿ ಅದರ್ ಸೈಡ್. ಓಕೆ. ನನ್ನ ಹತ್ರ ಸಮಯ ಬಹಳ ಕಡಿಮೆ ಇದೆ, 30 seconds 3 ಜನಕ್ಕೆ ಒಂದೊಂದು ಮಾತು ಕೊಡ್ತೀನಿ. ರಾಜುಗೌಡ್ರೆ ಪ್ಲೀಸ್. ಈಗ 6 ಕೋಟಿ ಸಿಕ್ಕಿದೆ, ಏನಾರು ಆಗಲಿ ಮನಿ ಲ್ಯಾಂಡ್ರಿಂಗ್ ಕೂಡ ಇದರಲ್ಲಿ ಅಟ್ರಾಕ್ಟ್ ಆಗುತ್ತೆ. 8 ಕೋಟಿ ಹಣ ಸಿಕ್ಕಿದೆ, ಮನಿ ಲ್ಯಾಂಡ್ರಿಂಗ್ ಕೂಡ ಇದರಲ್ಲಿ ಅಟ್ರಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ IT, ED ಇವೆಲ್ಲ ಆದರೂ ಕೂಡ ಆತನ್ನ ಬಂಧಿಸಲೇಬೇಕಾಗ್ತದೆ. ಅವ್ರು ಎಷ್ಟೇ ಎಸ್ಕೇಪ್ ಆದರೂ. ಈಗ ಹೈಕೋರ್ಟ್ಗೆ ಹೋಗಿ ನೀವು ಪ್ರಕರಣನ ಕ್ವಾಶ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಹಣ ಸಿಕ್ಕಿದೆಯಲ್ಲ. ಈಗ ಒಬ್ಬ ಬಂಧನ ಅನ್ನೋದು ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಅವರು ಅಧಿಕಾರಿಗಳ ಮುಂದೆ ತನಿಖೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ರಾಜಗೌಡ್ರೆ, ಬಂಧನ ಅನ್ನೋದು ಅನಿವಾರ್ಯ ಅನ್ನೋ ಅವಶ್ಯಕ ಅನ್ನೋಲ್ಲ. ಲಾಯರ್ ಹೇಳ್ತಿದ್ದಾರೆ ಫಸ್ಟ್ ಸಹಕಾರದಿಂದ ಶುರುವಾಗ್ಲಿ, ಆಮೇಲೆ ಅವಶ್ಯಕತೆ. ಅವ್ರು ಬಂದ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಕೇಸ್ ಮಾಡೋಂತ ಸಾಕಷ್ಟು ಇದಾವೆ. ಇನ್ನು 3 ವಿಭಾಗದಲ್ಲಿ ಕೇಸ್ ಆಗ್ಬೇಕಾಗಿದೆ. ಯಾರೇ ಮಾಡ್ಲಿ ಭ್ರಷ್ಟಾಚಾರ, ನಾನ್ ಮಾಡ್ಲಿ, ಇನ್ನೊಬ್ರು ಮಾಡ್ಲಿ, ಮತ್ತೊಬ್ರು ಮಾಡ್ಲಿ, ಭ್ರಷ್ಟಾಚಾರ ತಪ್ಪಿಸ್ಕೋತಿದ್ದಾರೆ. ಅದು ಬೇರೆ ಬೇರೆ ರೀತಿಯ ಸಂಶಯಕ್ಕೆ ದಾರಿ ಮಾಡಿಕೊಡ್ತಿದೆ. ಒಂದ್ ಗಾದೆ ಮಾತು ಹೇಳ್ತಾರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಟು ನೋಡ್ಕೊಂಡ್ರು ಅಂತ. ಸೊ ಇಲ್ಲಿ ಕೇಸ್ ಫೈಲ್ ಆಯ್ತು ಅಂದ ತಕ್ಷಣ ಅಪ್ಸ್ಕಾಂಡ್ ಆದ್ರು ಅಂದ್ರೆ ಅದ್ರ ಅರ್ಥ ಏನು? ಒಂದಕ್ಕೊಂದು ತಾಳಮೇಳ ಮಾಡಬೇಕಾಗುತ್ತೆ. ನಿಖಿಲ್, ಈಗ ಒಬ್ಬ MLA, ಒಬ್ಬ ಚೇರ್ಮನ್ ಈ ಲೆವೆಲ್ಗೆ ದುಡ್ಡು ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು ಯಾವ ಲೆವೆಲ್ಗೆ ದುಡ್ಡು ಮಾಡಿದ್ದಾರೆ ಅನ್ನೋದು ಜನರು ಒಂದು ಅರ್ಥ ಆಗುವಂಥ ಪರಿಸ್ಥಿತಿ ಇವತ್ತು ಜನರು ತಲುಪಿದ್ದಾರೆ. ಇವತ್ತು ಇನ್ನೊಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಮುಖ ಆಗಲೇ ಒಂದು 2020ರಲ್ಲಿ 2021ರಲ್ಲಿ ನೋಡಿದ್ದಾರೆ. UP ಯಲ್ಲಿ ಏನಾಯಿತು, ಆಶೀಶ್ ಮಿಶ್ರಾ ಅನ್ನೋರ ಮಗ ಯಾವ ರೀತಿ ರೈತರ ಮೇಲೆ
ಏನಂತೀರಿ ಜೀಪ್ ಹತ್ತಿಸ್ಬಿಟ್ಟು ಎಷ್ಟು ದಿವಸ ತಗೊಂಡ್ರು 45 ದಿವಸ ತಗೊಂಡ್ಬಿಟ್ರು ಆ ಕೇಸ್ಗಳೆಲ್ಲ ಅವರು ಒಂದು FIR ಮಾಡೋದಕ್ಕೆ. ಸೊ ಅದೇನು ನಮಗೇನು ಹೊಸದು ಅನ್ಸಲ್ಲ. ಬಟ್ ಇಲ್ಲಿ ಇವತ್ತು ಕರ್ನಾಟಕ ಜನತೆ ಬಹಳ ಪ್ರಜ್ಞಾವಂತರಿದ್ದಾರೆ. ಪ್ರತಿ ಒಂದು ಆಗು ಹೋಗುಗಳ ಬಗ್ಗೆ ಅವ್ರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಕವಾದಂತ ಪಾಠ ಭಾರತೀಯ ಜನತಾ ಪಾರ್ಟಿ ಕಲಿಸ್ತಾರೆ ಅನ್ನೋದು ನಂಬಿಕೆ ನನಗೆ. ನಮ್ಮ ಚೀಫ್ ಮಿನಿಸ್ಟರ್ ಡೇರ್ ಡೆವಿಲ್ ಆಗಿದ್ದಾರೆ, ಹಾನೆಸ್ಟ್ ಇದ್ದಾರೆ, ಧೈರ್ಯವಾಗಿ ಮುಕ್ತವಾಗಿ ನಮ್ಮ ಏಜೆನ್ಸಿಗಳಿಗೆ ನಾವು ಮುಕ್ತವಾದ ಅವಕಾಶ ಕೊಟ್ಟಿದ್ದೀವಿ. ಒಬ್ಬ MLA ಒಂದಿಡೀ BJPಗಿಂತ ದೊಡ್ಡದಲ್ಲ. ಕೋಟ್ಯಾಂತರ ಕಾರ್ಯಕರ್ತರು ಮತ್ತು ನಾವು ಜನಸೇವೆಗೆ ಪ್ರಧಾನ ಸೇವಕರಾಗಿ ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಷ್ಟು ಅದ್ಭುತವಾದಂತ ಅವಕಾಶವನ್ನ ಕಳ್ಕೊಳ್ತಕ್ಕಂಥವ್ರಲ್ಲ. ಇವತ್ತು ಕಾಂಗ್ರೆಸ್ ಎಷ್ಟು ನೈತಿಕ ಅಧಪತನ ಅಂದ್ರೆ ದೇಶವನ್ನೇ ತುರ್ತು ಪರಿಸ್ಥಿತಿಯ ಮೂಲಕ ಜೈಲ್ ಮಾಡಿದವ್ರ ಬಾಯಿಂದ ಇವತ್ತು ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ. ಅದರಿಂದ ಮಾಡಾಳ್ ವಿರೂಪಾಕ್ಷಪ್ಪನವರು ಅವ್ರ ಕಾನೂನಿನ ಅಡಿಯಲ್ಲಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಾವಿದು ಯಾವುದನ್ನು ಓನ್ ಮಾಡ್ಕೊಳ್ಳಲ್ಲ, ನಾವು ಇಂಥದಕ್ಕೆ ರಕ್ಷಣೆ ಕೊಡಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ರೈಟ್, ನನ್ನ ಹತ್ರ ಸಮಯ ಆಯ್ತಿದ್ದು ಅಷ್ಟೇ. ಶಿವಕುಮಾರ್ ಅವರೇ, ಸುನೀಲ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಡಾಕ್ಟರ್ ತೇಜಸ್ವಿನಿ ಗೌಡ, ಅನಿಲ್ ಅವರೇ, ರಾಜು ಗೌಡ್ರೆ, ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅರೆಸ್ಟ್ ಆಗೋವರೆಗೂ, ಅವರು ಲೋಕಾಯುಕ್ತ ತನಿಖಾಧಿಕಾರಿಗಳ ಮುಂದೆ ಕೂರೋವರೆಗೂ, ಈ ತನಿಖೆಯ ವ್ಯಾಪ್ತಿಯಲ್ಲಿ ತಮ್ಮನ್ನೇ ತಾವು ಜೋಡಿಸ್ಕೊಳ್ಳೋದ್ರವರೆಗೂ ಇದು ಎಷ್ಟು ಎಳಿತಾ ಹೋಗುತ್ತೋ ಅಷ್ಟೇ ನೋವು ಮಾಡುತ್ತೆ. ಯಾರಿಗೆ ಯಾವಾಗ ಅನ್ನೋದಷ್ಟೇ ಪ್ರಶ್ನೆ ಆಗುಳ್ದಿರುತ್ತೆ. ನೋಡಿದ್ದಕ್ಕಾಗಿ ಧನ್ಯವಾದ. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.